ರಾಜ್ಯ ಸರ್ಕಾರ ಎಂತೆಂಥ ಸುಗ್ರೀವಾಜ್ಞೆಗಳನ್ನ ತಂದ್ರು, ಬಿಲ್ಗಳನ್ನ ಪರಿಚಯಿಸಿದ್ರು ಕೂಡ ಈ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಾತ್ರ ಯಾರು ಮೆಟ್ಟಿ ನಿಲ್ಲೋಕ್ಕಾಗ್ತಾ ಇಲ್ಲ. ಇನ್ನು ಗದಗದಲ್ಲಿ ಇದೇ ಕಾರಣದಿಂದ ಅವರ ಧಮ್ಕಿಗೆ, ಬೆದರಿಕೆಗೆ, ಸುಲಿಗೆಗೆ ಮನನೊಂದು ವಿಷ ಸೇವಿಸಿ 38 ವರ್ಷದ ಸಂಪತ್ ದಂಡಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಧರ್ಮಗೌಡ ಎಂಬಾತ ಈ ಬಡ್ಡಿ ಕಿರುಕುಳವನ್ನು ಕೊಡ್ತಾ ಇದ್ದ. ಫೋನ್ ಮಾಡಿ ಬಡ್ಡಿ ಹಣಕ್ಕಾಗಿ ಪ್ರತಿನಿತ್ಯ ಕಿರುಕುಳ ಕೊಡ್ತಾ ಇದ್ದ. ಹೀಗಾಗಿ ಮನನೊಂದು ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ವಿಷ ಸೇವಿಸಿ. ಭಾಳ ಬೇಸರದಿಂದ ಈ ಒಂದು ನಿರ್ಧಾರ ಮಾಡ್ತಾ ಇದ್ದೀನಿ. ಜೀವನದಲ್ಲಿ ಯಾರಿಗೂ ಕಷ್ಟ ಅಂತ ಬಂದಾಗ ಸಹಾಯ ಮಾಡಬಾರ್ದು. ಆ ಸಹಾಯ ಮಾಡೋಕ್ಕೋಗಿ ಇವತ್ತು ನನ್ನ ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾನು ಬಂದೆ. ನನ್ನ ಮನೆಯವರು, ತಂದೆ ತಾಯಿ ಚೆನ್ನಾಗಿರಲಿ ಅಂಥೇಳಿ ಎಲ್ಲವನ್ನು ಮಾಡಿದೆ. ಇವತ್ತು ನನಗೆ ಕಷ್ಟ ಬಂದಾಗ ಯಾರೂ ಸಹಾಯಕ್ಕೆ ಬರಲಿಲ್ಲ. ಅವರಿಗೆ ಆಸ್ತಿ, ಅಂತಸ್ತು, ಬಂಗಾರ ದೊಡ್ಡದಾಯಿತು. ನಾನು ಭಾಳ ಮನನೊಂದು ಈ ನಿರ್ಧಾರ ಮಾಡಿದ್ದೇನೆ. ಬದುಕಬೇಕು, ದುಡಿಬೇಕು ಅನ್ನೋ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡು ಕೆಲಸ ಮಾಡ್ತಿರುವಾಗ ಸಾಕಷ್ಟು ಜನ ನನ್ನ ಹೆಸರನ್ನು ಕೆಡಿಸುತ್ತಾ ಒಂದು 2-3 ತಿಂಗಳಿಂದ ಬಹಳ ನನಗೆ ತೊಂದರೆ ಮಾಡಿರುತ್ತಾರೆ. ಅದರಲ್ಲಿ ಮಾರುತಿ ಕರ್ಣೆ ಅನ್ನುವರು ನಾನು ಬೇರೆಯವರ ದುಡ್ಡನ್ನು ಹಾಕಿಕೊಂಡು ಊರು ಬಿಟ್ಟು ಹೋಗಿದ್ದೇನೆಂದು ಮಾರ್ಕೆಟಿನಲ್ಲಿ ಅಪಪ್ರಚಾರ ಮಾಡುತ್ತಾ ನನ್ನ ಹೆಸರನ್ನು ಹಾಳು ಮಾಡಿದ್ದು, ಹಾಗೂ ಧರ್ಮಗೌಡ, ಕರಿಯನಗೌಡರು ಇವರ ಹತ್ರ ದುಡ್ಡಿನ ವ್ಯವಹಾರ ಮಾಡಿದ್ದು ಕೆಲ ದಿನಗಳಿಂದ ಸ್ವಲ್ಪ ಸಮಯ ತೆಗೆದುಕೊಂಡಿದ್ದರಿಂದ ಬೇರೆಯವರನ್ನು ಕಳಿಸಿ ನನ್ನ ಮೇಲೆ ಹಲ್ಲೆ ಮಾಡುತ್ತೇನೆ, ಹಾಗೆ ಮಾಡುತ್ತೇನೆ ಎಂದು ನನ್ನ ಎದುರಿಸುತ್ತಾ ಬಂದಿದ್ದು. ಅದರಿಂದ ಕೂಡ ಮನನೊಂದು ಈ ನಿರ್ಧಾರವನ್ನು ಮಾಡಿದ್ದು. ಬೇರೆ ಯಾವುದೇ ನನಗೆ ದಾರಿಯಿಂದ ನಾನೆಲ್ಲ ಸರಿಪಡಿಸುತ್ತೇನೆ ಅಂತ ಎಲ್ಲ ಧೈರ್ಯವಿದ್ದರೂ ಕೂಡ ಈ ಎಲ್ಲ ಕಾರಣಗಳಿಂದ ನನಗೆ ದಿಕ್ಕು ತೋಚಿದಂತಾಗಿದ್ದು, ಗಟ್ಟಿ ನಿರ್ಧಾರವನ್ನು ಮಾಡಿ ನಾನು ಈ ನಿರ್ಧಾರಕ್ಕೆ ಬಂದಿರುತ್ತೇನೆ. ದಯವಿಟ್ಟು ನಾನು ಯಾರಾದರೂ ನೋಯಿಸಿದ್ದರೆ ಕ್ಷಮಿಸಿ. ನನ್ನ ಸಾವಿಗೆ ಇವರೇ ಕಾರಣರಾಗಿರುತ್ತದೆ. ನನ್ನಿಂದ ಯಾರಾದರಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ತನ್ನ ವ್ಯವಹಾರ ತಾನು ಮಾಡ್ಕೊಂಡು ಕರೆಕ್ಟಾಗಿ ಹೊಂಟಿದ್ರಿ. ಈಗ ಒಂದು ತಿಂಗಳ ಎಲ್ಲಾರಿಗೆ ಬಡ್ಡಿ ಬಂದ್ ನೋಡ್ಯಾನಲ್ರಿ, ಮನೆಗೆ ಬರಾಕತ್ತಾರ ಅವರು. ಆದ್ರೆ ನೀವು ಬರೋರು ಯಾವ್ದಕ್ಕೆ ಬರಾಕತ್ತೀರಿ ಅಂದಾಗ ಎಷ್ಟು ಬಡ್ಡಿ ಕೊಟ್ಟಾರ ಹೇಳ್ತೀರಿ ತಂದಿ ಮುಂದೆ ಕುಂದ್ರಸೊಂದು ಏನು ಇಲ್ಲ, ನಾವೆಲ್ಲ ಇದು ಮಾಡಿದ ಇವರು ಏನ್ರಿ ಒಟ್ಟ ಹೇಳ್ತಿದ್ದಿಲ್ರಿ. ಅಲ್ಲ, ಇವರು ಮನೆಗೆ ಬಂದ ಎಲ್ಲದನ್ನ ಕರ್ರಿ, ಅವನಿಗೆ ಎಲ್ಲದನ್ನ ಕರ್ರಿ. ಇಲ್ಲ ಒಂದಿಷ್ಟು ದಿನ 8 ದಿನ ಎಲ್ಲಾರ ಹೋಗ್ಲಾವ್ರಿ. ಈಗ ಸಲ ರಾತ್ರಿ 1 ಗಂಟೆ ಬರ್ರಿ ನೋಡ್ರಿ ನೀವು. ಮುಂಜಾನೆ ಬರ್ತಿದ್ರ? ಡೈಲಿ ಕಾರ್ಗೆ ತಗೊಂಡ್ಬರ್ತಿದ್ರಿ. ಡೈಲಿ ಬರ್ತಿದ್ರಿ? ಇಲ್ಲ, ಇವ್ರಿಗೆ ಅವ್ರ ಮೆಸೇಜ್ ಅವರ ಮಾಡೋರು ಮ್ಯಾಲೆ ಇರ್ತಿದ್ರು ಗೊತ್ತಾಕಿದ್ರು. ಸುರೇಶ್, ಈಗ ಕೇವಲ ಕಷ್ಟದ ಸಂದರ್ಭದಲ್ಲಿ ಹಣ ಪಡೆಯುವಂಥದ್ದು ಇಂಥ ದೊಡ್ಡ ಮಹಾಪಾಪನ ಹಾಗಿದ್ರೆ ಸರ್ಕಾರ ಎಂತೆಂಥ ಬಿಲ್ಗಳನ್ನು ಪರಿಚಯಿಸ್ತು ಈ ಬಡ್ಡಿ ಹಾವಳಿಗೆ ತಡೆಗಟ್ಟೋದಕ್ಕೆ. ಆದರೆ ಇದು ಯಾವುದೂ ಕೂಡ ಪೊಲೀಸರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈ ಧರ್ಮಗೌಡ ಅನ್ನುವಂಥ ವ್ಯಕ್ತಿ ಯಾವ ರೀತಿಯ ಕಿರುಕುಳ ಕೊಟ್ಟಿದ್ದಾನೆ, ಈಗ ಒಂದು ಫ್ಯಾಮಿಲಿ ಅನಾಥವಾಗಿದೆ. ಪೊಲೀಸರು ಕಣ್ಮುಚ್ಕೊಂಡು ಕೂಡ ಕುಳಿತಿದ್ರ ಹಾಗಿದ್ರೆ ಈ ಎಲ್ಲ ಬಡ್ಡಿ ದಂಧೆಕೋರರು ಅಟ್ಟಹಾಸ ಮೆರೆತಿರುವಂತಹ ಸಂದರ್ಭದಲ್ಲಿ? ಹೌದು ರಾಹುಲ್, ಏನು ಗದಗ ಜಿಲ್ಲೆಯ ಗದಗ ಕೆರನ್ಕಲ್ ಬಡಾವಣೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಸಂಪತ್ ದಂಡಿಗೆ ಅಂತ ಹೇಳಿ 38 ವರ್ಷದ ವ್ಯಕ್ತಿ. ಈತ ಏನು ರಿಯಲ್ ಎಸ್ಟೇಟ್ ಕೆಲಸ ಕೂಡ ಮಾಡ್ತಾ ಇದ್ದ, ಅಂದ್ರೆ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದ. ಮತ್ತೆ ಜೊತೆಗೆ ಬೇರೆ ಬೇರೆ ವ್ಯವಹಾರಗಳು ಕೂಡ ಈತ ಮಾಡ್ತಾ ಇದ್ದ. ಪ್ರಮುಖವಾಗಿ ಈತ
ಬೇರೆ ಬೇರೆ ಬಡ್ಡಿದ ದಂಧೆಕೋರರ ಬಳಿ ಈತ ಸಾಲ ಮಾಡಿದ್ದ ಅನ್ನುವಂತ ಮಾಹಿತಿ. ಹೀಗಾಗಿ ಅವ್ರಿಗೆ ಕೆಲವೊಂದು ತಿಂಗಳ ಕಾಲ ಅವ್ರಿಗೆ ಬಡ್ಡಿ ಕೊಡೋದನ್ನ ನಿಲ್ಸಿದ್ದ ಅನ್ನುವಂತ ಮಾಹಿತಿ. ಅಂದ್ರೆ ಬೇರೆ ಬೇರೆ ವ್ಯವಹಾರದಲ್ಲಿ ಆತ ಲಾಸ್ ಆಗಿದ್ದ. ಹೀಗಾಗಿ ಆತಗೆ ಬಡ್ಡಿ ಕೊಡೋದು ಬಹಳ ಕಷ್ಟ ಆಗ್ತಾ ಇತ್ತು. ಹೀಗಾಗಿ ಸ್ವಲ್ಪ ಏನು ಬಡ್ಡಿ ಕೊಡೋದು ತಡವಾಗಿರೋದಕ್ಕೆ ಸಾಕಷ್ಟು ಬಡ್ಡಿ ದಂಧೆಕೋರರು ಆತನಿಗೆ ಬಹಳಷ್ಟು ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತ ಮಾಹಿತಿ. ಪ್ರಮುಖವಾಗಿ ಧರ್ಮಗೌಡ ಮತ್ತೆ ರವಿ ಅನ್ನೋರು ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥದ್ದು. ಜೊತೆಗೆ ಆತನಿಗೆ ಪದೇ ಪದೇ ಫೋನ್ ಮಾಡೋದು, ಮತ್ತೆ ಬೇರೆ ಬೇರೆ ಬೆದರಿಕೆ ಹಾಕೋದು, ಧಮಕಿ ಹಾಕೋದು, ಮತ್ತೆ ಆತ ನನ್ಗೆ ಮನೆಗೆ ಬಂದು ಹೊಡೆದು ಬಿಡ್ತೀವಿ ಅನ್ನುವಂತ ಧಮಕಿಯನ್ನ ಕೂಡ ಹಾಕ್ತಾ ಇದ್ರು ಅನ್ನುವಂತ. ಆತನೇ ಕೂಡ ಏನು ಒಂದು ವಿಡಿಯೋದಲ್ಲಿ ಕೂಡ ಏನು ಆತ್ಮಹತ್ಯೆಗೆ ಮುನ್ನ ಕೂಡ ಆತ ವಿಡಿಯೋ ಕೂಡ ಮಾಡಿರುವಂತದ್ದು. ಅಂದ್ರೆ ಏನು ಈತ ಸಾಕಷ್ಟು ನೋವು ಅನುಭವಿಸಿದ್ದ. ಅಂದ್ರೆ ಪ್ರಮುಖವಾಗಿ ಈತ ಮಾಡ್ತಕ್ಕಂಥ ವ್ಯವಹಾರವನ್ನ ಸರಿಯಾಗಿ ಪತ್ನಿ ಬಿಟ್ರೆ ಬೇರೆ ಅವರ ಬ್ರದರ್ ಆಗ್ಲಿ ಅಥವಾ ಅವ್ರ ತಂದೆಯವ್ರಿಗಾಗ್ಲಿ ಕೂಡ ಸಾಕಷ್ಟು ಮಾಹಿತಿಯನ್ನ ಸರಿಯಾಗಿ ತಿಳಿಸ್ತಿರಲಿಲ್ಲ. ಜೊತೆಗೆ ಆತ ಏನು ಸಾಲ ಮಾಡಿದ್ದ ಆತನ ಸಾಲಕ್ಕೆ ತೀರ್ಸೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದ. ಆದ್ರೆ ಯಾರು ಕೂಡ ಆತನಿಗೆ ಸಹಾಯ ಮಾಡ್ಲಿಲ್ಲ ಅನ್ನುವಂಥದ್ದು ಕೂಡ ಆತ ಅಳಲು ತೋಡ್ಕೊಂಡಿರುವಂತದ್ದು. ಹೀಗಾಗಿ ಯಾವುದೇ ಅವ್ರಿಗೆ ದಿಕ್ಕು ದೋಸ್ತ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಸುಮಾರು ಒಂದು 50 ಲಕ್ಷ ರೂಪಾಯಿ ಸಾಲ ಮಾಡಿದ್ದ ಅನ್ನುವಂತ ಮಾಹಿತಿ ಇರುವಂತದ್ದು. ಹೀಗಾಗಿ ಆತ ಯಾವುದೇ ದಿಕ್ಕು ದೋಸ್ತ ಇರುವಂತಹ ಸಂದರ್ಭದಲ್ಲಿ ಆತ ತಾನು ಏನು ವಿಶೇಷ ಮನೆಯಲ್ಲಿ ಒಬ್ಬನೇ ಏನು ಮೇಲ್ಗಡೆ ಆತ್ಮಹತ್ಯೆ ಮಾಡಿಕೊಂಡಿರುತ್ತದೆ. ಹೀಗಾಗಿ ಈ ಒಂದು ಬಡ್ಡಿ ದಂಧೆಕೋರ ಅಟ್ಟಹಾಸ ಗದಗಿನಲ್ಲಿ ಸಾಕಷ್ಟು ಮಿತಿಮೀರಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಜನರು ಬಡ್ಡಿ ದಂಧೆಕೋರರು 10 ರೂಪಾಯಿ ಬಡ್ಡಿ, ವಾರದ ಬಡ್ಡಿ, ತಿಂಗಳ ಬಡ್ಡಿ ಅಂತ ಹೇಳಿ ಜನರ ರಕ್ತ ಹೇರ್ತಾ ಇದ್ರೆ ಈ ರೀತಿ ಸಾವಿಗೆ ಕೂಡ ಕಾರಣ ಆಗ್ತಾ ಇದ್ರೆ. ಆದ್ರೆ ಗದಗಿನಲ್ಲಿ ಕೂಡ ಏನು ಸಾಕಷ್ಟು ಪೊಲೀಸರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಕೆಲ ಒಂದು ತಿಂಗಳ ಹಿಂದೆ ಕೂಡ ಒಂದು ಮನೆಯ ಕಂಪೌಂಡ್ ಅನ್ನು ಕೂಡ ಹೊಡೆದಾಕಿದ್ರು ಬಡ್ಡಿ ದಂಧೆಕೋರರು. ಆತನನ್ನು ಕೂಡ ಪೊಲೀಸರು ಗಡೀಪಾರು ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಇನ್ನೂ ಬಡ್ಡಿ ದಂಧೆಕೋರರು ಗದಗಿನಲ್ಲಿದ್ದಾರೆ. ಅವರನ್ನ ಈ ರೀತಿಯಾಗಿ ಬೆಳೆಯಕ್ ಬಿಡಬಾರ್ದು, ಅವ್ರನ್ನ ಮಟ್ಟ ಹಾಕ್ಬೇಕು, ಇಲ್ದಿದ್ರೆ ಈ ರೀತಿಯಾಗಿ ಸಾವು ನೋವಿಗೆ ಕಾರಣ ಆಗ್ತಾರೆ ಅನ್ನುವಂತ ಆರೋಪವನ್ನು ಕೂಡ ಜನರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕುಟುಂಬ ಈಗ ಆತನಿಗೆ 3 ಮಕ್ಕಳು ಇದ್ರು, ಪತ್ನಿ ಇದ್ರು, ಮತ್ತೆ ತಂದೆ ತಾಯಿ ಕೂಡ ಇದ್ರು, ಬ್ರದರ್ ಇದ್ರು. ಅವ್ರೆಲ್ಲರೂ ಯಾಕಂದ್ರೆ ಆತನೇ ಕೂಡ ಏನು ಮನೆಯನ್ನ ನಿರ್ವಹಣೆ ಮಾಡಬೇಕಾಗಿತ್ತು. ಆದ್ರೆ ಈಗ ಆತನನ್ನು ಕಳೆದುಕೊಂಡು ಇಡೀ ಕುಟುಂಬ ಈಗ ಕಣ್ಣೀರಲ್ಲೇ ಕೈ ತೊಳಿತಾ ಇದೆ. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.